ಇಂದಿನ ವಿಡಿಯೋ ಶ್ರೀನಿವಾಸ ಗಾಯತ್ರಿ ಮಂತ್ರದ ಬಗ್ಗೆ. ಈ ವಿಡಿಯೋದಲ್ಲಿ ನಾವು ಶ್ರೀನಿವಾಸ ಗಾಯತ್ರಿ ಮಂತ್ರದ ಬಗ್ಗೆ ಮತ್ತು ಅದರ ಅರ್ಥ ಮತ್ತು ಈ ಶ್ರೀನಿವಾಸ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ಶ್ರೀನಿವಾಸ ಗಾಯತ್ರಿ ಮಂತ್ರದ ಬಗ್ಗೆ ಎಲ್ಲವನ್ನು ತಿಳಿದುಕೊಳ್ಳಲು ಈ ಸಂಪೂರ್ಣ ವಿಡಿಯೋವನ್ನು ನೋಡಿ. ಮೊದಲು ಈ ಶ್ರೀನಿವಾಸ ಗಾಯತ್ರಿ ಮಂತ್ರವನ್ನು ತಿಳಿದುಕೊಳ್ಳೋಣ. ಓಂ ನೀರಾಂಜನಾಯ ವಿದ್ಮಹೇ ನಿರಾಪಾಸಾಯ ಧೀಮಹೇ ತನ್ನೋ ಶ್ರೀನಿವಾಸ ಪ್ರಚೋದಯಾತ್. ಈ ಶ್ರೀನಿವಾಸ ಗಾಯತ್ರಿ ಮಂತ್ರದ ಅರ್ಥವು ಹೀಗಿದೆ: ಯಾವುದೇ ಬಾಂಧವ್ಯವಿಲ್ಲದೆ ನಿಂತಿರುವ ಶಾಶ್ವತ ಸತ್ಯವನ್ನು ನಾನು ಧ್ಯಾನಿಸುತ್ತೇನೆ. ಹೇ ಶ್ರೀನಿವಾಸ, ನನಗೆ ಉನ್ನತ ಬುದ್ಧಿಶಕ್ತಿಯನ್ನು ನೀಡಿ ನನ್ನ ಮನಸ್ಸನ್ನು ಬೆಳಗಿಸು. ಈ ಶ್ರೀನಿವಾಸ ಗಾಯತ್ರಿ ಮಂತ್ರವು ತಿರುಮಲ ವೆಂಕಟೇಶ್ವರ ಸ್ವಾಮಿಯ ಶಕ್ತಿಶಾಲಿ ಗಾಯತ್ರಿ ಮಂತ್ರವಾಗಿದೆ. ಶ್ರೀನಿವಾಸ ಗಾಯತ್ರಿ ಮಂತ್ರವನ್ನು ವೆಂಕಟೇಶ್ವರ ಗಾಯತ್ರಿ ಮಂತ್ರ ಎಂದು ಕರೆಯಲಾಗುತ್ತದೆ. ಭಗವಂತ ಶ್ರೀನಿವಾಸ ವಿಷ್ಣುವಿನ ಅವತಾರ. ತಿರುಮಲ ಶ್ರೀನಿವಾಸನನ್ನು ಜನರು ವೆಂಕಟೇಶ್ವರ, ಬಾಲಾಜಿ, ಶ್ರೀನಿವಾಸ, ಗೋವಿಂದ ಮುಂತಾದ ವಿವಿಧ ಹೆಸರುಗಳಿಂದ ಪೂಜಿಸುತ್ತಾರೆ. ಶ್ರೀನಿವಾಸ ಎಂದರೆ ಜನರ ಪಾಪಗಳನ್ನು ನಾಶ ಮಾಡುವವನು. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ವಿಷ್ಣುವು ವೆಂಕಟೇಶ್ವರನನ್ನಾಗಿ ಅವತರಿಸಿ ಈ ಕಲಿಯುಗದಲ್ಲಿ ಮಾನವ ಕುಲದ ಮೋಕ್ಷ ಮತ್ತು ಉನ್ನತಿಗಾಗಿ ಕಾಣಿಸಿಕೊಂಡನು ಮತ್ತು ಈ ಯುಗದಲ್ಲಿ ವಿಷ್ಣುವಿನ ಸರ್ವೋಚ್ಚ ರೂಪವೆಂದು ಪರಿಗಣಿಸಲಾಗಿದೆ. ಈ ಶ್ರೀನಿವಾಸ ಗಾಯತ್ರಿ ಮಂತ್ರವನ್ನು ಶ್ರೀನಿವಾಸ ಅಥವಾ ವೆಂಕಟೇಶ್ವರ ದೇವರನ್ನು ಪೂಜಿಸಲು ಬಳಸಲಾಗುತ್ತದೆ. ಇದನ್ನು ವೆಂಕಟೇಶ್ವರ ಪೂಜೆಯ ಸಮಯದಲ್ಲಿ ಅಥವಾ ಶ್ರೀನಿವಾಸ ಕಲ್ಯಾಣ ಪೂಜೆಯ ಸಮಯದಲ್ಲಿ ಪಠಿಸಲಾಗುತ್ತದೆ. ಈ ಮಂತ್ರವನ್ನು ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಶ್ರೀನಿವಾಸ ದೇವರನ್ನು ಪ್ರಾರ್ಥಿಸುವ ಮೊದಲು ಅಥವಾ ಯಾವುದೇ ಪೂಜೆಯನ್ನು ಮಾಡುವ ಮೊದಲು ಪಠಿಸಲಾಗುತ್ತದೆ. ಈ ಶ್ರೀನಿವಾಸ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮ್ಮ ಜೀವನದಲ್ಲಿ ಉತ್ತಮ ಆರೋಗ್ಯ, ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸು ದೊರೆಯುತ್ತದೆ ಎಂದು ಹೇಳಲಾಗುತ್ತದೆ. ಈ ಮಂತ್ರವು ಭೌತಿಕ ಲಾಭ ಮತ್ತು ಆಸೆಗಳನ್ನು ಈಡೇರಿಸುತ್ತದೆ ಎಂದು ನಂಬಲಾಗಿದೆ. ಶ್ರೀನಿವಾಸ ಗಾಯತ್ರಿ ಮಂತ್ರವು ಅತ್ಯಂತ ಶಕ್ತಿಶಾಲಿ ಗಾಯತ್ರಿ ಮಂತ್ರವಾಗಿದ್ದು, ಇದು ಆಸ್ತಿ, ಸಂತಾನ, ಸಂಪತ್ತು, ಉದ್ಯೋಗ, ಉತ್ತಮ ಸಂಗಾತಿ, ಉತ್ತಮ ಆರೋಗ್ಯ ಮತ್ತು ಶಾಶ್ವತ ಸಂತೋಷದಂತಹ ಲೌಕಿಕ ಸುಖಗಳನ್ನು ನೀಡುತ್ತದೆ. ವೆಂಕಟೇಶ್ವರನ ಶ್ರೀನಿವಾಸ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮಗೆ ದೀರ್ಘಕಾಲೀನ ಸಂತೋಷ ಸಿಗುತ್ತದೆ. ಶ್ರೀನಿವಾಸನನ್ನು ಲಕ್ಷ್ಮೀಪತಿ ಎಂದು ಕರೆಯಲಾಗುವುದರಿಂದ ಈ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಅಪಾರ ಸಂಪತ್ತು ಸಿಗುತ್ತದೆ. ಶ್ರೀನಿವಾಸ ಗಾಯತ್ರಿ ಮಂತ್ರವು ಅಷ್ಟ ಐಶ್ವರ್ಯಗಳ ಜೊತೆಗೆ ಹಣ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಈ ಮಂತ್ರವನ್ನು ಪಠಿಸಲು ಉತ್ತಮ ಸಮಯವೆಂದರೆ ಏಕಾದಶಿ, ದ್ವಾದಶಿ ತಿಥಿಯಂದು, ಶ್ರವಣ ನಕ್ಷತ್ರ ದಿನದಂದು ಮತ್ತು ಪ್ರತಿ ಶನಿವಾರದಂದು. ಈ ಮಂತ್ರವನ್ನು ತುಳಸಿ ಮಾಲೆ ಬಳಸಿ ಪಠಿಸಬಹುದು. ಈ ಮಂತ್ರವನ್ನು ಯಾವುದೇ ಸಮಯದಲ್ಲಿ ಪಠಿಸಬಹುದು, ಆದರೆ ಬ್ರಹ್ಮ ಮುಹೂರ್ತದ ಸಮಯದಲ್ಲಿ ಈ ಮಂತ್ರವನ್ನು ಪಠಿಸುವುದು ಬಹಳ ಪ್ರಯೋಜನಕಾರಿ ಎಂದು ಹೇಳಲಾಗುತ್ತದೆ. ಈ ಮಂತ್ರವನ್ನು 11, 108 ಅಥವಾ 1008 ಬಾರಿ ಪಠಿಸಬಹುದು. ಇದಿಷ್ಟು ಶ್ರೀನಿವಾಸ ಗಾಯತ್ರಿ ಮಂತ್ರದ ಬಗ್ಗೆ ಮತ್ತು ಈ ಶ್ರೀನಿವಾಸ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದಾಗುವ ಪ್ರಯೋಜನಗಳ ಬಗ್ಗೆ. ಹರೇ ಶ್ರೀನಿವಾಸ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.